ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನಯನ ಅಡುಗೆ. ನಾನು ನಿಮ್ಮ ನಯನ. ಫ್ರೆಂಡ್ಸ್, ಇವತ್ತು ನಾನು ತೋರಿಸ್ತಿರುವಂತಹ ರೆಸಿಪಿ ಬಂದು ಟೊಮೆಟೊ ಬಿರಿಯಾನಿ. ತುಂಬ ಟ್ರೆಂಡಿಂಗಲ್ಲಿರುವಂತಹ ರೆಸಿಪಿ ಇದು. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ, ಹೊಸದಾಗಿ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೇಗೆ ಬಿರಿಯಾನಿನ ಮಾಡೋದು ಅಂತ ಈಗ ನೋಡ್ಕೊಂಬರೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇದು ಬ್ರೇಕ್ಫಾಸ್ಟ್ಗೆ, ಲಂಚ್ಗೆ, ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ತಿಂದರು. ನಮ್ಮನೇಲಂತೂ ಫೇವ್ರೆಟ್ ರೆಸಿಪಿನೇ ಆಗಿಬಿಟ್ಟಿದೆ. ಇದಂತೂ ಸಖತ್ ಟೇಸ್ಟಿಯಾಗಿತ್ತು. ನೋಡಿ, ಈಗ ನಾನು ಫಸ್ಟು ಆ ಬೌಲಲ್ಲಿ 2.5 ಬೌಲಷ್ಟು ನಾನು ಅಕ್ಕಿನ ತೊಗೊಂಡು ನೆನೆಸಿ ಇಟ್ಕೋತೀನಿ ಒಂದು ಹಾಫ್ ಆನ್ ಅವರ್ ಆಗುವ. ಫ್ರೆಂಡ್ಸ್, ಈಗ ನಾನು 3ರಿಂದ 4 ಜನಕ್ಕೆ ಆಗುವಷ್ಟು ನಾನೀಗ ಮಾಡ್ತಿರೋದು. ನೋಡಿ, ಈಗ ಸ್ಪೈಸಸ್ 2 ಬೇ ಲೀವ್ಸ್, ಕಲ್ಲುವ, 4-5 ಚಕ್ಕೆ ಲವಂಗ ತೊಗೊಂಡಿದ್ದೀನಿ. ಸ್ವಲ್ಪ ಕಸ್ತೂರಿ ಮೇಥಿ ತೊಗೊಳ್ಳಿ, ಮತ್ತು ಸೋಂಪು ತೊಗೊಳ್ಳಿ, ಒಂದು ಸ್ಟಾರ್ ಹೂವು ತೊಗೊಂಡಿದ್ದೀನಿ. ಇದು ಸ್ಪೈಸಸ್ಸು. ನೋಡಿ, ಈಗ 2 ಸ್ಪೂನ್ ಆಗುವಷ್ಟು ಬಿರಿಯಾನಿ ಮಸಾಲ, ಮತ್ತು 1 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, 1 ಸ್ಪೂನ್ ಆಗುವಷ್ಟು ನಾನು ಗರಂ ಮಸಾಲಾನ ತೊಗೊಂಡಿಟ್ಕೊಂಡಿದ್ದೀನಿ. 1 ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ ಖಾರಕ್ಕೆ. ನೋಡಿ, ಈಗ ಟೊಮೆಟೊ ದೊಡ್ಡದ್ದು ಗಾತ್ರದ್ದು 4 ಟೊಮೆಟೊ ತೊಗೊಂಡಿದ್ದೆ. ಅದರಲ್ಲಿ 3 ದಪ್ಪಗೆ ಹಚ್ಚಿಟ್ಟಿದ್ದೀನಿ, 1 ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು 4 ನಾನು ಮೀಡಿಯಮ್ ಈರುಳ್ಳಿನ ಸಣ್ಣಗೆ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಕರಿಬೇವು, ಮತ್ತು ಸ್ವಲ್ಪ ಕೊತ್ತಂಬರಿ, ಪುದೀನಾನ ತೊಗೊಂಡಿದ್ದೀನಿ. ಮತ್ತು 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೆಶ್ ಆಗಿ ತೊಗೊಳ್ಳಿ, ಆದಷ್ಟು ರುಚಿ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಮತ್ತು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಮತ್ತು ತುಪ್ಪ ಚೆನ್ನಾಗಿ ಕಾದಾದ ನಂತರ ನಾವೇನು ಮಾಡಬೇಕಾಗುತ್ತೆ, ಮುಂದೆ ನಾವು ತೊಗೊಂಡಿದ್ವಲ್ಲ ಸ್ಪೈಸಸ್ಸು, ಬೇ ಲೀವ್ಸು. ನೋಡಿ, ನಾನೀಗ ಫಸ್ಟು ಬೇ ಲೀವ್ಸ್ನ ಹಾಕ್ಕೋತಾ ಇದ್ದೀನಿ. ಬೇ ಲೀವ್ಸ್ ಆದಮೇಲೆ ಚಕ್ಕೆ, ಲವಂಗ, ಸ್ಟಾರ್ ಹೂವು. ನೋಡಿ ಫ್ರೆಂಡ್ಸ್, ಇದಕ್ಕೆ ಸ್ಟಾರ್ ಹೂವು ಮತ್ತು ಕಸ್ತೂರಿ ಮೇಥಿ ತುಂಬ ಬಿರಿಯಾನಿ ಫ್ಲೇವರ್ನ ಕೊಡುತ್ತೆ. ಅದನ್ನು ಮಿಸ್ ಮಾಡದೆ ಇದ್ದಾಗ ಮನೆಯಲ್ಲಿ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಫ್ರೆಂಡ್ಸ್, ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಯಲ್ಲಿ. ಆವಾಗಲೇ ಅದ್ರ ವಾಸನೆ ಎಲ್ಲ ಫುಲ್ಲು ಬಿಟ್ಕೊಳ್ಳೋದು, ಚೆನ್ನಾಗಿ ಬಿರಿಯಾನಿ ಫ್ಲೇವರ್ ನಿಮಗೆ ಸಿಗೋದು. ಓಕೆನಾ? ನೋಡಿ, ಈಗ ಚೆನ್ನಾಗಿ ಫ್ಲೇವರ್ ಆದಮೇಲೆ ಒಂದು ಸ್ವಲ್ಪ ಕರಿಬೇವು ಮತ್ತು ಹಚ್ಚಿಟ್ಟಿರುವಂಥ ಈರುಳ್ಳಿನ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈಗ ಹಚ್ಚಿಟ್ಟಿರುವಂಥ ಕೊತ್ತಂಬರಿ ಇದೆಯಲ್ಲ, ಸ್ವಲ್ಪ ಪುದೀನ, ಅದನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ಈಗಲೂ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಲಾಸ್ಟಲ್ಲಿ ಹಾಕ್ತೀರಾ, ಈಗಲೂ ಸ್ವಲ್ಪ ಹಾಕ್ಕೊಳ್ಳಿ, ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನೋಡಿ, ಇದನ್ನು ಚೆನ್ನಾಗಿ ನಾವು ಒಂದು 2 ನಿಮಿಷ ಚೆನ್ನಾಗಿ ಹೈ ಫ್ಲೇಮಲ್ಲೇ ನಾನು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ನಾನು ಅದಕ್ಕೆ ಹಾಕ್ಕೊಂಡು 1 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಅದರೊಳಗಡೆ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನಾನು. ಅದೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಬ್ರೇಕ್ಫಾಸ್ಟ್ಗೆ ತುಂಬಾ ಚೆನ್ನಾಗಿರೋಂಥ ರೆಸಿಪಿ ಇದು, ಲಂಚ್ಗೂ ಕೂಡ ಅಷ್ಟೇ. ನೋಡಿ, ಈಗ ನಾನು ದಪ್ಪ ಗಾತ್ರಕ್ಕೆ ಸ್ವಲ್ಪ ಹಚ್ಚಿ ಇಟ್ಕೊಂಡಿದ್ದೆ ಅಲ್ವಾ ಟೊಮೆಟೊ, ಅದನ್ನು ನಾನು ಹಾಕ್ಕೋತಾ ಇದ್ದೀನಿ. ಅದು 1 ನಿಮಿಷ ಸ್ವಲ್ಪ ಫ್ರೈ ಆದಮೇಲೆ ಮತ್ತೆ ನಾವು ಸಣ್ಣಗೆ ಹಚ್ಚಿಟ್ಟಿದ್ವಲ್ಲ 1 ದೊಡ್ಡ ಟೊಮೆಟೊನ, ಅದನ್ನು ನಾನು ಈಗ ಅದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಆದಷ್ಟು ಇದಕ್ಕೆ ನಾಟಿ ಟೊಮೆಟೊ ತೊಗೋಬೇಡಿ, ಆದಷ್ಟು ಫಾರಮ್ ಟೊಮೆಟೊನ ತೊಗೊಳ್ಳಿ. ಯಾಕಂದರೆ ತುಂಬ ಟೊಮೆಟೊದಲ್ಲೇ ನಾವು ಮಾಡೋದ್ರಿಂದ ಸ್ವಲ್ಪ ಹುಳಿ ಅನಿಸ್ಬಿಡುತ್ತೆ ನಾಟಿ ಟೊಮೆಟೊ ತೊಗೊಳ್ಳೋದಕ್ಕೆ. ಅದಕ್ಕೋಸ್ಕರ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನೀಗ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಅಂದರೆ ನಮಗೆ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಚೆನ್ನಾಗಿ ಫ್ರೈ ಆದಮೇಲೆ ನಾವು ತೊಗೊಂಡಿರುವಂಥ ಖಾರದ ಪುಡಿ, ಧನಿಯಾ ಪುಡಿ, ಬಿರಿಯಾನಿ ಪೌಡರು ಎಲ್ಲನೂ ನಾನು ಅದಕ್ಕೆ ಈಗ ಸೇರಿಸ್ಕೊತಾ ಇದ್ದೀನಿ. ಗರಂ ಮಸಾಲ ಕೂಡ ತೊಗೊಂಡಿದ್ದೆ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ 1 ನಿಮಿಷ ಹಸಿ ವಾಸನೆ ಹೋಗೋವರೆಗೂ. ಮತ್ತು ಇದಕ್ಕೆ ಮೊಸರನ್ನು ಆ್ಯಡ್ ಮಾಡ್ಕೊಳ್ಳೋಣ. ಮೊಸರು ಆ್ಯಡ್ ಮಾಡೋದ್ರಿಂದ ತುಂಬಾ ಮೃದುವಾಗಿ ಬರುತ್ತೆ ರೈಸು, ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಸಿಗುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಮೊಸರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ, ಈ ರೀತಿಯಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಎಷ್ಟು ನೀಟಾಗಿ ಕಾಣಿಸ್ತಿದ್ದಲ್ಲ, ಚೆನ್ನಾಗಿ ಎಷ್ಟು ನೋಡೋದಕ್ಕೇ. ಈಗ ನಾನು ನೆನೆಸಿಟ್ಟಿರುವಂಥ ಅಕ್ಕಿನ ಈಗ ಸೇರಿಸ್ಕೋತಾ ಇದ್ದೀನಿ. ನಾನು ಮಾಡ್ತಿರೋದು 3ರಿಂದ 4 ಜನಕ್ಕೆ, ನೋಡಿಕೊಂಡು ಅಕ್ಕಿನ ಹಾಕ್ಕೊಳ್ಳಿ. ನಾನು ಚಿಕ್ಕ ಬೌಲಲ್ಲಿ 2.5 ಬೌಲ್ ಮಾತ್ರ ತೊಗೊಂಡಿದ್ದೀನಿ. ನೋಡಿ, ಈಗ ಚೆನ್ನಾಗಿ ಅಕ್ಕಿ ಹಾಕಿದ್ಮೇಲೆ ಲೋ ಫ್ಲೇಮಲ್ಲಿ 1 ಮಿನಿಟ್ ಚೆನ್ನಾಗಿ ಇದನ್ನು ಎಲ್ಲ ಮಿಕ್ಸ್ ಮಾಡಿಕೊಡಿ. 1 ನಿಮಿಷ ಲೋ ಫ್ಲೇಮಲ್ಲೇ ಆದಮೇಲೆ ನಾನು ಅದಕ್ಕೆ ನೀರನ್ನು ಹಾಕ್ಕೋತಾ ಇದ್ದೀನಿ. ನಾನು ತೊಗೊಂಡಿದ್ದ ಬೌಲಲ್ಲಿ 2.5 ಬೌಲ್ ಅಕ್ಕಿಗೆ ನಾನು ತೊಗೊಂಡಿರುವಂಥದ್ದು 7ರಿಂದ 8 ಬೌಲ್ನ ನಾನು ನೀರನ್ನು ಅದಕ್ಕೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಅದು ಬೌಲ್ ಚಿಕ್ಕದಿದೆ, ಅದಕ್ಕೋಸ್ಕರ ಗ್ಲಾಸಲ್ಲಿ ಅಳತೆ ತೊಗೊಳ್ಳೋರು ಅಕ್ಕಿಲಿ ಗ್ಲಾಸಲ್ಲಿ 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ನೀರನ್ನು ಹಾಕ್ಕೊಳ್ಳಿ, ಸಾಕಾಗುತ್ತೆ. ಯಾಕಂದರೆ ಇದಕ್ಕೆ ಬಿರಿಯಾನಿಗೆ ನೀರು ಜಾಸ್ತಿ ಹಾಕೋ ಹಾಗಿರಲ್ಲ, ಅದಕ್ಕೋಸ್ಕರ ನೋಡ್ಕೊಳ್ಳಿ. ಈಗ ಸ್ವಲ್ಪ ಕೊತ್ತಂಬರಿನ ನಾನು ಹಾಕ್ಕೊಂಡು ಉಪ್ಪು ಖಾರ ಏನಿದ್ರು ಬೇಕಿದ್ರೆ ಇವಾಗಲೇ ಟೇಸ್ಟ್ ಮಾಡಿಕೊಂಡು ನೋಡ್ಕೊಳ್ಳಿ.
ಸ್ವಲ್ಪ ವಿಸಲನ್ನು ಹಾಕ್ಸ್ಕೊಂಡು 2 ವಿಸಲ್ ಕೂಗಿಸ್ಕೊಂಬಂದಿದ್ದೀನಿ. ನೋಡಿ ಈಗ ಬಿರಿಯಾನಿ ಟೊಮ್ಯಾಟೊ ಬಿರಿಯಾನಿ ಸೂಪರಾಗಿ ರೆಡಿಯಾಗಿದೆ. ತಿನ್ನೋದಕ್ಕೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನಮ್ಮನೇಲಂತೂ ಫೇವ್ರೆಟ್ ರೆಸಿಪಿ ಅಂದರೆ ಟೊಮ್ಯಾಟೊ ಬಿರಿಯಾನಿ ಅನ್ನೋ ಲೆವೆಲಿಗೆ ಬಂದುಬಿಟ್ಟಿದೆ. ಸಖತ್ ಟೇಸ್ಟಿ. ಒಂದ್ಸತಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ, ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ನಿಜ ತುಂಬಾ ಟೇಸ್ಟಿಯಾಗಿರುತ್ತೆ. ಇದೇ ರೀತಿ ನಯನ ಅಡುಗೆ ಚಾನಲ್ನ ಫಾಲೋ ಮಾಡಿ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಮಾಡಿ ಹೇಗಿತ್ತು ಅಂತ ಟೇಸ್ಟ್ ಮಾಡಲಿ. ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ ಫ್ರೆಂಡ್ಸ್. ಇದೇ ರೀತಿ ಟೇಸ್ಟಿ ರೆಸಿಪೀಸ್ಗೋಸ್ಕರ, ಈಸಿ ರೆಸಿಪೀಸ್ಗೋಸ್ಕರ ನಯನ ಅಡುಗೆ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್ ಎಲ್ಲರಿಗೂ.